ತೆಲಂಗಾಣದಲ್ಲಿ ಬೆಳ್ಳಂಬೆಳಗ್ಗೆ ಘೋರ ದುರಂತ ಪ್ರಕರಣ. ದುರ್ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆ ಆಗಿದೆ. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗುಚಿ 21 ಜನ ಸಾವನ್ನಪ್ಪಿರುವುದು. ಮಿರ್ಜಾಗೂಡ ಗ್ರಾಮದ ಬಳಿ ಸಂಭವಿಸಿರುವಂತಹ ಅಪಘಾತ ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲ ತಾಲೂಕಿನ ಮಿರ್ಜಾಗೂಡ. ಟಿಪ್ಪರ್ ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣ. ರಾಂಗ್ ರೂಟ್ನಲ್ಲಿ ಬಂದಿದ್ದ ಟಿಪ್ಪರ್ ಚಾಲಕ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು 70 ಪ್ರಯಾಣಿಕರು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ತೀವ್ರತೆಯಲ್ಲಿ ಕೆಲವರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಕೂಡ ಇದೆ. ಕಾರ್ಯಾಚರಣೆಯನ್ನ ಮಾಡಿ ಕೆಲವರನ್ನ ಹೊರತೆಗೆಯಲಾಗಿದೆ, ಕೆಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಂಭೀರ ಸ್ಥಿತಿಯಲ್ಲಿ ಇರುವವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದೊಂದು ಘೋರ ದುರಂತ. ಟಿಪ್ಪರ್ ಲಾರಿಯ ಚಾಲಕ ರಾಂಗ್ ರೂಟ್ ನಲ್ಲಿ ಬಂದಿದ್ದು, ಓವರ್ ಸ್ಪೀಡ್ ನಲ್ಲಿ ಇದ್ದಿದ್ದು, ಓವರ್ ಲೋಡ್ ಕೂಡ ಇದ್ದಿದ್ದು ಈ ಒಂದು ಅಪಘಾತಕ್ಕೆ ಕಾರಣ ಅನ್ನೋದನ್ನ ತಿಳಿಸಲಾಗ್ತಾ ಇದೆ. ಸರ್ಕಾರಿ ಬಸ್ ನಲ್ಲಿ ಒಟ್ಟು 70 ಮಂದಿ ಬರ್ತಾ ಇದ್ರು. ಈ ಪೈಕಿ ಇದೀಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 21 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇದೇ ಕಾರಣಕ್ಕೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇರ್ಲಿ ಮತ್ತೆ ಈ ಟಿಪ್ಪರು ಲಾರಿ ಇವರೆಲ್ಲ ಹೇಗೆ ಬೇಕೋ ಹಾಗೆ ಓಡಿಸ್ತಾ ಇರ್ತಾರೆ, ಓವರ್ ಸ್ಪೀಡ್ ನಲ್ಲೂ ಕೂಡ ಇರ್ತಾರೆ. ಸೊ ಹಾಗಾಗಿ ಕಂಟ್ರೋಲ್ ನಲ್ಲಿ ಗಾಡಿಯನ್ನ ಓಡಿಸ್ಬೇಕು ಅನ್ನೋದು ಇದೇ ಕಾರಣಕ್ಕೆ ಹೇಳೋದು. ತಮ್ಮ ಜೀವ ಹೋಗೋದಲ್ದೇನೆ ಪಾಪ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಬರ್ತಿರೋ ಅಮಾಯಕರ ಜೀವನ ಹೋಗುತ್ತೆ. ಒಂದು ಘಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ತಾರೆ ಅಂದ್ರೆ ಆ ಘಟನೆಯ ತೀವ್ರತೆ ನೋಡಿ ಹೇಗಿರುತ್ತೆ ಅಂತ. ಏನು ತಪ್ಪೇ ಮಾಡಿಲ್ಲ, ಅವ್ರ ಪಾಡಿಗೆ ಅವರು ಬಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ದುರಂತಕ್ಕೆ ನಿಜವಾಗ್ಲೂ ಕೂಡ ಎಲ್ರೂ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಬಸ್ಸು ಮತ್ತು ಈ ಟಿಪ್ಪರ್ ಲಾರಿಯನ್ನ ತೆಗೆಯುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇನ್ನು ಗಾಯಕ್ಕೆ ಒಳಗಾದವರು, ಆಘಾತಕ್ಕೆ ಒಳಗಾಗಿರೋದು, ಕೆಲವರು ತಮ್ಮವರನ್ನ ಕಳ್ಕೊಂಡಿದ್ದಾರೆ, ಆ ಒಂದು ಆಘಾತದಲ್ಲಿ ಇದ್ದಾರೆ. Fast